ಹಾಸನ ಹೊರವಲಯದ ರಾಜ್ಯಘಟ್ಟ ಸಮೀಪದ ರೈಲ್ವೆ ಮೇಲ್ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಆತಂಕ ಉಂಟು ಮಾಡಿದೆ. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮೇಲ್ಸೇತುವೆ ಇರೋದ್ರಿಂದ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಸೇತುವೆ ಕಾಮಗಾರಿ ತುರ್ತಾಗಿ ನಡೆಸಬೇಕಾಗಿದ್ದು ಕನಿಷ್ಠ 1 ವಾರದ ಕಾಲ ಈ ರಸ್ತೆಯಲ್ಲಿ ಎಲ್ಲಾ ರೀತಿಯ ವಾಹನಗಳ ಸಂಚಾರ ಬಂದ್ ಮಾಡಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸುಮಾರು 20 ವರ್ಷಗಳ ಹಿಂದೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದ್ದು ಒಂದು ಬಾರಿಯೂ ದುರಸ್ತಿ ಕಾರ್ಯ ಆಗಿಲ್ಲ. ಭಾರೀ ಗಾತ್ರದ ಕಂಟೈನರ್, ಟ್ಯಾಂಕರ್, ಲಾರಿ, ಕೆಎಸ್ಆರ್ಟಿಸಿ ಬಸ್ಗಳು, ಕಾರು ಮತ್ತು ದ್ವಿಚಕ್ರ ವಾಹನಗಳು ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುತ್ತವೆ. ಕಳೆದ 15 ದಿನಗಳ ಹಿಂದೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ವಿಚಾರ ತಿಳಿದಿದ್ದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಂಗಳೂರು ಹಾಸನ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಆದಂತಹ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬರ್ತಕ್ಕಂತಹ ಚನ್ನಪಟ್ಟಣ ಬಳಿ ಏನು ಈ ಬ್ರಿಡ್ಜ್ ಇದೆ, ಆ ಬ್ರಿಡ್ಜು ಸಣ್ಣದಾಗಿ ಈಗ ಬಿರುಕನ್ನು ಬಿಟ್ಟಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಏನು ಮಂಗಳೂರು ಹಾಸನ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದಂತಹ ಹೆದ್ದಾರಿಯಲ್ಲಿ ಬರ್ತಕ್ಕಂತಹ ಒಂದು ಬ್ರಿಡ್ಜ್ ಇದೆ. ಇದು ಚನ್ನಪಟ್ಟಣ ಬಳಿ ಇರತಕ್ಕಂತಹ ಒಂದು ಬ್ರಿಡ್ಜ್. ಈ ಬ್ರಿಡ್ಜ್ ಏನಿದೆ ಸದ್ಯ ಒಂದು ಕಡೆ ಏನು ಬಿರುಕನ್ನು ಬಿಟ್ಟು 3 ರಿಂದ 4 ಇಂಚಷ್ಟು ಕೆಳಗಡೆ ಕುಸಿದಿದೆ. ಹಾಗಾಗಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ದುರಸ್ತಿಗೆ 3 ರಿಂದ 4 ದಿನಗಳ ಕಾಲ ಬೇಕಾಗ್ತದೆ. ಹಾಗಾಗಿ ಈ ದುರಸ್ತಿ ಮಾಡಲಿಕ್ಕೆ ಈ ವಾಹನಗಳನ್ನು ಸಂಪೂರ್ಣವಾಗಿ 2 ಕಡೆಯೂ ಬಂದ್ ಮಾಡಿ ಬೇರೆ ಮಾರ್ಗದಲ್ಲಿ ವಾಹನಗಳನ್ನು ಸಂಚಾರ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಇರ್ಬೋದು, ಸಂಸದರಿಗೂ ಸಹ ಮನವಿಯನ್ನು ಮಾಡಿದರೆ, ಏನಂದರೆ ಪ್ರತಿನಿತ್ಯವೂ ಇಲ್ಲಿ ಸಹ ಸಾವಿರಾರು ವಾಹನಗಳು ಓಡಾಡ್ತವೆ. ಟ್ರಕ್ಗಳಿರ್ಬೋದು, ಕಂಟೈನರ್ ಇರ್ಬೋದು, ಸಾರಿಗೆ ಬಸ್ ವಾಹನಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಇಲ್ಲಿ ಓಡಾಡಲಿಕ್ಕೆ ಪ್ರಮುಖವಾದಂಥ ಒಂದು ಮಾರ್ಗ ಇದಾಗಿದೆ. ಈ ಮಾರ್ಗದಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಬ್ರಿಡ್ಜ್ ಇದಾಗಿದ್ದರಿಂದ ಇದರ ದುರಸ್ತಿ ಮಾಡಲಿಕ್ಕೆ 4 ರಿಂದ 5 ದಿನಗಳು ಬೇಕು ಅಂತ ಹೇಳಿ ಅಧಿಕಾರಿಗಳು ಹೇಳಿರ್ತಕ್ಕಂಥರೆ. ಅದಲ್ಲದೆ ಇದರ ಕೆಳಗಡೆ ಏನು ರೈಲ್ವೆ ಹಳಿ ಇದೆ, ಹಾಗಾಗಿ ಆದಷ್ಟು ಬೇಗ ಈ ಸೇತುವೆ ಏನಿದೆ ಇದನ್ನು ದುರಸ್ತಿ ಮಾಡುವಂಥ ಒಂದು ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಎಲ್ಲ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ರಸ್ತೆಯನ್ನು ಬಂದ್ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಹಾಗೂ ಸಂಸದರಿಗೆ ಮನವಿಯನ್ನು ಸಲ್ಲಿಸಿದರೆ, ಒಂದು ವೇಳೆ ಆದಷ್ಟು ಬೇಗ ಏನು ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಬಂದ್ ಮಾಡಿದರೆ ಏನು ದುರಸ್ತಿ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಆ ನಂತರದಲ್ಲಿ ಈ ಸೇತುವೆಯನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ವಾಹನಗಳ ಓಡಾಡಲಿಕ್ಕೆ ಅನುವನ್ನು ಮಾಡಿಕೊಡ್ಲಿಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸಿದರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಹಾಸನ.